ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯನಾಗೋ ಪ್ರಯತ್ನದಲ್ಲಿರೋ ಭಾರತದ ಪರವಾಗಿ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಬ್ಯಾಟಿಂಗ್ ಮಾಡಿದ್ದಾರೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಮೆಂಬರ್ಶಿಪ್ ಇಲ್ಲದೆ ಇರೋದನ್ನ ಅಸಂಬದ್ಧ ಅಂತ ಕರೆದಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರೋ ಮಸ್ಕ್, ಕೆಲವೊಮ್ಮೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ತಿದ್ದುಪಡಿ ಮಾಡೋ ಅಗತ್ಯ ಖಂಡಿತ ಇದೆ, ಆದರೆ ಹೆಚ್ಚಿನ ಅಧಿಕಾರ ಹೊಂದಿರೋರು ಪವರನ್ನು ಬಿಟ್ಟುಕೊಡೋಕೆ ರೆಡಿ ಇಲ್ಲದೆ ಇರೋದು ಸಮಸ್ಯೆ. ಭೂಮಿಯ ಮೇಲಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶವಾಗಿದ್ದರೂ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ಸಿಗದೇ ಇರೋದು ಅಸಂಬದ್ಧ. ಅದಕ್ಕೆ ತಲೆಬುಡನೆಲ್ಲ ಲಾಜಿಕೇ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಆಫ್ರಿಕಾಗೂ ಶಾಶ್ವತ ಸ್ಥಾನ ಸಿಗಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಬಗ್ಗೆ ಚರ್ಚೆ ಶುರುವಾಗೋಕೆ ಕಾರಣ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮಾಡಿರೋ ಪೋಸ್ಟ್. ಇವರು ತಮ್ಮ ಎಕ್ಸ್ನಲ್ಲಿ ಆಫ್ರಿಕನ್ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಮೆಂಬರ್ಶಿಪ್ ಇಲ್ಲದೆ ಇರೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅಮೆರಿಕನ್ ಇಸ್ರೇಲಿ ಬಿಸ್ನೆಸ್ ಮ್ಯಾನ್ ಮೈಕೆಲ್ ಐಸನ್ಬರ್ಗ್ ಭಾರತಕ್ಕೆ ಕಾಯಂ ಸ್ಥಾನ ಸದಸ್ಯತ್ವ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದರ ಬೆನ್ನಲ್ಲೇ ಐಸನ್ಬರ್ಗ್ ಅವರ ಕಾಮೆಂಟ್ಗೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಟ್ವೀಟ್ ಮಾಡಿ ಅಥವಾ ಎಕ್ಸ್ ಮಾಡಿ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸೀಟ್ ಸಿಗದೇ ಇರೋದು ಅಸಂಬದ್ಧ, ಸರಿಯಲ್ಲ ಅದು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲಿ ವಿಚಾರದಲ್ಲಿ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ. ಸದಾ ಭಾರತದ ನಡೆಗಳನ್ನು ವಿರೋಧಿಸೋ ಚೀನಾ ಅದ್ಯಾಕೋ ಶ್ರೀರಾಮರ ವಿಚಾರದಲ್ಲಿ ಮಾತ್ರ ಭಾರತದೊಂದಿಗೆ ಸೇರಿಕೊಂಡಿದೆ. ಜನವರಿ 22ನೇ ತಾರೀಕು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಅದ್ದೂರಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಅದೇ ವೇಳೆ ಚೀನಾದ ಬಾರ್ಡರ್ನಲ್ಲಿ ಜೈ ಶ್ರೀರಾಮ್ ಅಂತ ಕೂಗು ಕೇಳಿಬಂದಿದೆ. ಈ ಮಾಹಿತಿಯನ್ನ ಕಾರ್ಗಿಲ್ ವಾರ್ ವೆಟರನ್ ಅಂದರೆ ಹಿರಿಯ ಅಧಿಕಾರಿ ಅಂತ ಕರೆಸ್ಕೊಳ್ಳೋ ಮೇಜರ್ ರಾಕೇಶ್ ಅವರು ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಪ್ರಕಾರ LAC ಬಾರ್ಡರ್ನಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಸೈನಿಕರು ಭಾರತೀಯ ಸೈನಿಕರೊಂದಿಗೆ ಸೇರಿಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಅಂದಹಾಗೆ ಭಾರತ ಮತ್ತು ಚೀನಾ ನಡುವೆ ಪ್ರಾದೇಶಿಕ ಪ್ರಾಬಲ್ಯಕ್ಕೆ ಸಂಬಂಧಪಟ್ಟಂತೆ ರೇಸ್ ಇದೆ ಬಿಟ್ರೆ ಅಥವಾ ಸಂಘರ್ಷ ಇದೆ ಬಿಟ್ರೆ ಧಾರ್ಮಿಕ ಕಾರಣಕ್ಕೆ ಸಂಘರ್ಷ ಇಲ್ಲ. ಅಲ್ಲಿ ಜನ ಹೆಚ್ಚಾಗಿ ಆಚರಿಸೋ ಬುದ್ಧಿಸಂ ಭಾರತದ ಕೊಡುಗೆ ಅನ್ನೋದನ್ನು ಅವರು ಕೂಡ ಸ್ಮರಿಸ್ತಾರೆ. ಕಲ್ಚರಲ್ಲಿ ಎರಡೂ ರಾಷ್ಟ್ರಗಳಿಗೆ ತುಂಬ ಸಾವಿರಾರು ವರ್ಷಗಳ ಲಿಂಕೇಜಸ್ ಇವೆ. ಭಾರತ ಮಾಲ್ಡೀವ್ಸ್ ಸಂಬಂಧ ಹದಗೆಟ್ಟಿರೋ ಹೊತ್ತಲ್ಲಿ ಚೀನಾ ಮಾಲ್ಡೀವ್ಸ್ ಪರಸ್ಪರ ಹತ್ತಿರ ಆಗ್ತಾ ಇದೆ. ಈಗಾಗಲೇ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಚೀನಾಗೆ ಭೇಟಿ ನೀಡಿ ಶಿ ಜಿನ್ಪಿಂಗ್ರನ್ನ ಭೇಟಿ ಮಾಡಿದ್ದಾರೆ. ಇದೀಗ ಇಬ್ಬರ ಸಂಬಂಧದಲ್ಲಿ ಮತ್ತೊಂದು ಹಂತದ ಬೆಳವಣಿಗೆ ಆಗ್ತಾ ಇದೆ. ಚೀನಾದ ರಿಸರ್ಚ್ ಹಡಗಿಗೆ ಆತಿಥ್ಯ ಕೊಡೋಕೆ ಮಾಲ್ಡೀವ್ಸ್ ರೆಡಿ ಆಗ್ತಾ ಇದೆ. ಮುಂದಿನ ತಿಂಗಳ ಆರಂಭದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸರ್ವೆ ನಡೆಸೋಕೆ ಹಡಗು ಬರ್ತಾ ಇದ್ದು ಈ ಭಾಗದಲ್ಲಿ ಕಳವಳ ಉಂಟಾಗೋಕೆ ಕಾರಣ ಆಗಿದೆ. ಚೀನಾದ ಶಿಯಾಂಗ್ ಜಾಂಗ್ ಹಾಂಗ್ 03 ರಿಸರ್ಚ್ ಹಡಗು ಮಾಲ್ಡೀವ್ಸ್ ಕಡೆಗೆ ಸಾಗ್ತಾ ಇದೆ. ಈ ಹಡಗು ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆ ನಡೆಸೋ ನಿರೀಕ್ಷೆ ಇದೆ. ಸೊ ಇದು ಭಾರತಕ್ಕೆ ಕಳವಳಕಾರಿ ಅಂತ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ರಿಸರ್ಚರ್ ಡಾಮಿಯನ್ ಸೈಮನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಭಾರತ ಚೀನಾ ಹಡಗನ್ನು ಟ್ರ್ಯಾಕ್ ಮಾಡ್ತಾ ಇದೆ. ಅಡ್ವಾನ್ಸ್ಡ್ ಕಣ್ಗಾವಲು ಉಪಕರಣಗಳನ್ನು ಹೊತ್ತು ಮಾಲ್ಡೀವ್ಸ್ ಕಡೆಗೆ ಹೋಗ್ತಾ ಇರೋ ಚೀನಾ ಹಡಗಿನ ಚಲನವಲನವನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಭಾರತೀಯ ಸೇನೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಜೊತೆಗೆ ಸೋಮವಾರ ಬೆಳಗ್ಗೆ ಇಂಡೋನೇಷ್ಯಾದ ಸುಂಡಾ ಸ್ಟ್ರೇಟ್ ಮೂಲಕ ಹಿಂದೂ ಮಹಾಸಾಗರದ ರೀಜನ್ಗೆ ಚೀನಾ ಹಡಗು ಎಂಟ್ರಿ ಕೊಟ್ಟಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಹಾಗೂ ಫೆಬ್ರವರಿ ಮೊದಲ ವಾರದಲ್ಲಿ ಮಾಲ್ಡೀವ್ಸ್ನ ತಲುಪೋ ನಿರೀಕ್ಷೆ ಇದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಅಂದಹಾಗೆ ಮೊದಲು ಚೀನಾ ತನ್ನ ಹಡಗನ್ನು ಶ್ರೀಲಂಕಾದಲ್ಲಿ ಸ್ಟಾಪ್ ಮಾಡೋಕ್ಕೆ ಪರ್ಮಿಷನ್ ಕೇಳಿತ್ತು. ಆದರೆ ಭಾರತ ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ಲಂಕಾ ಚೀನಾಗೆ ಅನುಮತಿಯಲ್ಲಿ ನಿರಾಕರಣೆ ಮಾಡಿತ್ತು. ಹೀಗಾಗಿ ಮಾಲ್ಡೀವ್ಸ್ ಕಡೆಗೆ ಪ್ರಯಾಣ ಬೆಳೆಸಿದೆ. ಅದರಲ್ಲೂ ಮಾಲ್ಡೀವ್ಸ್ನಲ್ಲಿ ಚೀನಾ ಪರ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು, ಭಾರತ ಮಾಲ್ಡೀವ್ಸ್ ಸಂಬಂಧದಲ್ಲಿ ಬಿರುಕುಂಟಾಗಿದೆ. ಇದೆಲ್ಲದರ ಅಡ್ವಾಂಟೇಜ್ ತಗೊಳ್ತಾ ಇದೆ. ಮಾಲ್ಡೀವ್ಸ್ ಜೊತೆಗೆ ತನ್ನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಡೀಪ್ ಮಾಡ್ಕೊಳ್ಳೋಕೆ
ಚೀನಾ ಈ ಅವಕಾಶಗಳನ್ನು ಬಳಸ್ಕೊಳ್ತಾ ಇದೆ. ಇತ್ತ ಭಾರತ ಇದನ್ನು ಟ್ಯಾಕಲ್ ಮಾಡೋಕ್ಕೆ ಪ್ರಯತ್ನ ಪಡಲೇಬೇಕು. ಮಾಲ್ಡೀವ್ಸ್ ಜೊತೆಗೆ ಚೀನಾ ಜಾಸ್ತಿ ಕ್ಲೋಸ್ ಆದರೆ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಕಮ್ಮಿ ಮಾಡೋಕ್ಕೆ, ಅವರ ಪ್ರಾಬಲ್ಯ ಜಾಸ್ತಿ ಮಾಡೋಕ್ಕೆ ನಾವೇ ಅವಕಾಶ ಕೊಟ್ಟಂಗಾಗತ್ತೆ. ಯಾಕಂದರೆ ಈಗಾಗಲೇ ಹಿಂದೂ ಮಹಾಸಾಗರ ರೀಜನಲ್ಲಿ ಚೀನಾ ತನ್ನ ಪ್ರೆಸೆನ್ಸನ್ನು ಹೊಂದಿದೆ. ಇದು ಜಾಸ್ತಿ ಆಯಿತು ಅಂದರೆ ಇಂಡೋ ಪ್ಯಾಸಿಫಿಕ್ನಲ್ಲಿ ಉಂಟಾಗಿರೋ ಸಮಸ್ಯೆ ಈ ಭಾಗದಲ್ಲೂ ಕೂಡ, ಇಂಡಿಯನ್ ಓಷನ್ ರೀಜನ್ನಲ್ಲೂ ಕೂಡ ತಲೆ ಎತ್ತೋ ಎಲ್ಲ ಲಕ್ಷಣಗಳಿವೆ. ಇಂಡೋ ಪ್ಯಾಸಿಫಿಕ್ನಲ್ಲಿ, ಪೆಸಿಫಿಕ್ ಸಮುದ್ರ ಭಾಗದಲ್ಲಿ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಚೀನಾ ಕಾಟ ಕೊಟ್ಟು ತಲೆ ತಿಂತಾ ಇದೆ. $4 ಟ್ರಿಲಿಯನ್ ತಲುಪಿ ಭಾರತದ ಷೇರು ಮಾರುಕಟ್ಟೆ ವಿಶ್ವದ ಸೂಪರ್ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಒಂದಾಗಿ ದಾಖಲೆ ಬರೆದಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರೋ ಭಾರತದ ಸ್ಟಾಕ್ ಮಾರ್ಕೆಟ್ ಹಾಂಗ್ಕಾಂಗ್ನ ಷೇರುಪೇಟೆಯನ್ನು ಹಿಂದಿಕ್ಕಿದೆ. ಮಂಗಳವಾರದ ವಹಿವಾಟಿನಲ್ಲಿ BSE ಹಾಗೂ NSEನಲ್ಲಿ ಲಿಸ್ಟ್ ಆಗಿರೋ ಷೇರುಗಳ ಒಟ್ಟು ಮೌಲ್ಯ $4.33 ಟ್ರಿಲಿಯನ್ ರೀಚ್ ಆಗಿದೆ. ಇದೇ ವೇಳೆ ಹಾಂಗ್ಕಾಂಗ್ನಲ್ಲಿ ಷೇರುಗಳ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋ ಷೇರುಗಳ ಮೌಲ್ಯ $4.29 ಟ್ರಿಲಿಯನ್ ರೀಚ್ ಆಗಿದೆ. ಈ ಮೂಲಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದ ಷೇರು ಸಂಪತ್ತು ಹಾಂಗ್ಕಾಂಗ್ ಮಾರ್ಕೆಟ್ ಅನ್ನ ಮೀರಿ ದಾಖಲೆ ಕ್ರಿಯೇಟ್ ಮಾಡಿದೆ. ನೈಜೀರಿಯಾ ಭೇಟಿಯಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಮೆರಿಕ ಮತ್ತು ಚೀನಾವನ್ನ ಇಂಡೈರೆಕ್ಟ್ ಆಗಿ ತಿವಿದಿದ್ದಾರೆ. ಕೆಲ ದೇಶಗಳು ಜಾಗತೀಕರಣವನ್ನ ಶಸ್ತ್ರವಾಗಿ ಉಪಯೋಗಿಸಿಕೊಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಗತೀಕರಣ ಶಸ್ತ್ರವಾಗ್ತಾ ಇದೆ. ಕೆಲ ದೇಶಗಳು ತಮ್ಮ ಹಿತಾಸಕ್ತಿಗಾಗಿ ಕರೆನ್ಸಿ, ವ್ಯಾಪಾರ ಮತ್ತು ಪ್ರವಾಸೋದ್ಯಮವನ್ನು ಮ್ಯಾನಿಪುಲೇಟ್ ಮಾಡಿ ಶಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಕೆನಡಾಗೆ ಬರೋದನ್ನ ಲಿಮಿಟ್ ಮಾಡೋ ಬಗ್ಗೆ ಇತ್ತೀಚೆಗಷ್ಟೇ ಮಾತನಾಡಿದ ಟ್ರುಡೂ ಸರ್ಕಾರ ಇದೀಗ ಆಕ್ಷನ್ಗೆ ಮುಂದಾಗಿದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪರ್ಮಿಟ್ ವೀಸಾ ಮೇಲೆ ಈ ಕೂಡಲೇ 2 ವರ್ಷಗಳ ನಿರ್ಬಂಧ ಹೇರೋದಾಗಿ ಹಾಗೂ ನಿರ್ದಿಷ್ಟ ಪೋಸ್ಟ್ ಗ್ರಾಜ್ಯುಯೇಟ್ ವರ್ಕ್ ವೀಸಾಗಳನ್ನು ಫ್ರೀಸ್ ಮಾಡೋದಾಗಿ ಜನವರಿ 22ನೇ ತಾರೀಕು ಅನೌನ್ಸ್ ಮಾಡಿದೆ. ವಿದೇಶಗಳಿಂದ ಬರೋ ವಿದ್ಯಾರ್ಥಿಗಳಿಂದ ಕೆನಡಾದಲ್ಲಿ ಮನೆಗಳ ಅಭಾವ ಹೆಚ್ಚಾಗ್ತಿದೆ. ಹೀಗಾಗಿ ಕೆನಡಾ ಈ ನಿರ್ಧಾರವನ್ನು ಮಾಡಿದೆ ಅಂತ ಅಲ್ಲಿನ ಇಮಿಗ್ರೇಷನ್ ಸಚಿವಾಲಯ ಹೇಳಿದೆ. ಇದರಿಂದ ಈಗಾಗಲೇ ಅಪ್ರೂವ್ ಮಾಡಲಾದ ಸುಮಾರು 3.6 ಲಕ್ಷ ಸ್ಟಡಿ ಪರ್ಮಿಟ್ ಮೇಲೆ ಪರಿಣಾಮ ಬೀರುತ್ತೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೆನಡಾ ಭಾರತ ಸಂಬಂಧಗಳ ಬಿಕ್ಕಟ್ಟಿನಿಂದ ಈ ವರ್ಷ ಕೆನಡಾ ಸ್ಟಡಿ ಪರ್ಮಿಟ್ ರೇಟ್ 35% ಇಳಿಕೆಯಾಗಿದೆ ಅಂತ ಹೇಳಲಾಗಿದೆ. ಇದೀಗ ಕೆನಡಾದ ಈ ಹೊಸ ಕ್ರಮದಿಂದ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಭಾರೀ ಪರಿಣಾಮ ಉಂಟಾಗುತ್ತೆ. ಯಾಕಂದ್ರೆ ಭಾರತೀಯ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತಾನೆ ಕೆನಡಾ ಕಡೆ ಹೋಗ್ತಾರೆ, ನಂತರ ಅಲ್ಲೇ ನೆಲೆಸೋಕ್ಕೂ ಕೂಡ ಮುಂದಾಗ್ತಾರೆ. ಅಮೆರಿಕದ ಪ್ರಾಂತ್ಯವೊಂದರಲ್ಲಿ US ಪ್ರೆಸಿಡೆಂಟ್ ಜೋ ಬೈಡೆನ್ ಹೆಸರಲ್ಲಿ ಮತದಾರರಿಗೆ ಫೇಕ್ ಕಾಲ್ ಮಾಡಿದ್ದಾರೆ. ಮಂಗಳವಾರ ಪ್ರೈಮರಿ ವೋಟಿಂಗ್ ಇಲ್ಲಿನ ನ್ಯೂ ಹ್ಯಾಂಪ್ಶೈರ್ ಪ್ರಾಂತ್ಯ ಸಜ್ಜಾಗಿತ್ತು. ಆದರೆ ಬೈಡೆನ್ ಧ್ವನಿಯ ಮಾದರಿಯಲ್ಲಿ AI ರೋಬೋಕಾಲ್ ಮೂಲಕ ಬೈಡೆನ್ ಬೆಂಬಲಿಗರಿಗೆ ಪ್ರೈಮರಿ ವೋಟಿಂಗ್ ಮಾಡದೆ ಮನೇಲೇ ಉಳಿಯುವಂತೆ, ನೀವು ಹೋಗಬೇಡಿ, ವೋಟಿಂಗ್ ಮಾಡಬೇಡಿ ಅಂತ ಫೇಕ್ ಕಾಲ್ ಮಾಡಿ ದಾರಿ ತಪ್ಪಿಸಲಾಗಿದೆ. ಜೊತೆಗೆ ಈ ದಿನ ಟ್ರಂಪ್ರನ್ನ ಮರು ಆಯ್ಕೆ ಮಾಡೋ ರಿಪಬ್ಲಿಕನ್ನರಿಗೆ ಮಾತ್ರ ವೋಟಿಂಗ್ ಮಾಡೋಕೆ ಅವಕಾಶ ಕೊಡಲಾಗಿದೆ. ಬೈಡೆನ್ ಹಿಂಬಾಲಕರಿಗೆ ನಿಮ್ಮ ಮತವನ್ನು ನವೆಂಬರ್ನಲ್ಲಿ ಎಲೆಕ್ಷನ್ಗೆ ಕಾಯ್ದಿರಿಸಿ ಅಂತ ಕಾಲ್ನಲ್ಲಿ ಫೇಕ್ ಕಾಲ್ ಮಾಡಲಾಗಿದೆ. ಆದರೆ ಇದರ ಬೆನ್ನಲ್ಲೇ ಈ ಫೇಕ್ ಕಾಲ್ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ನ್ಯೂ ಹ್ಯಾಂಪ್ಶೈರ್ನ ಅಟಾರ್ನಿ ಜನರಲ್ ಕಚೇರಿ ಮಾಹಿತಿಯನ್ನು ಕೊಟ್ಟಿದೆ. ಇತ್ತೀಚೆಗಷ್ಟೇ ಇರಾನ್ ಪಾಕ್ ಒಬ್ರಿಗೊಬ್ರು ದಾಳಿ ನಡೆಸಿ ಇನ್ನೇನು ಮತ್ತೊಂದು ಯುದ್ಧ ಆಗ್ಬೋದನ್ನೋ ವಾತಾವರಣ ಇತ್ತು. ಆದರೆ ಇದೀಗ ಉಭಯ ದೇಶಗಳು ಮನಸ್ತಾಪಗಳನ್ನ ಸರಿ ಮಾಡಿಕೊಂಡು ಒಂದಾಗೋ ಲಕ್ಷಣ ಕಾಣಿಸ್ತಾ ಇದೆ. 2 ದೇಶಗಳ ರಾಯಭಾರಿಗಳು ಜನವರಿ 26ರ ಒಳಗಡೆ ತಮ್ಮ ತಮ್ಮ ಕೆಲಸಕ್ಕೆ ವಾಪಸ್ ಆಗೋಕೆ ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯಾನ್ ಮುಂದಿನ ವಾರ ಪಾಕ್ಗೆ ಭೇಟಿ ನೀಡ್ತಾರೆ. ಪಾಕಿಸ್ತಾನದ ಇರಾನ್ ರಾಯಭಾರಿ ಬರೋ ಶುಕ್ರವಾರದಿಂದ ತಮ್ಮ ಕೆಲಸವನ್ನು ಆರಂಭಿಸುತ್ತಾರೆ. ಈ ಬಗ್ಗೆ ಇರಾನ್ ವಿದೇಶಾಂಗ ಸಚಿವಾಲಯ ಕನ್ಫರ್ಮ್ ಮಾಡಿದೆ ಅಂತ ಪಾಕ್ ಹೇಳಿಕೆ ಬಿಡುಗಡೆ ಮಾಡಿದೆ. ಈ ಮೂಲಕ 2 ದೇಶಗಳು ತಮ್ಮ ಮುರಿದ ಸಂಬಂಧವನ್ನ ಮತ್ತೊಮ್ಮೆ ಜೋಡಿಸೋಕೆ ಟ್ರೈ ಮಾಡ್ತಿವೆ. ಇಸ್ರೇಲ್ ತನ್ನ ಪ್ರಬಲ ದಾಳಿಯನ್ನ ಮುಂದುವರೆಸಿದ್ದು ದಕ್ಷಿಣ ಗಾಜಾದ ಖಾನ್ ಯೂನಿಸ್ ನಗರದಲ್ಲಿ 50 ಪ್ಯಾಲೆಸ್ತೀನಿಯರು ಮೃತಪಟ್ಟಿದ್ದಾರೆ. ಪ್ಯಾಲೆಸ್ತೀನ್ನಿಂದ ಮತ್ತಷ್ಟು ಜನ ಪಲಾಯನ ಮಾಡಿದ್ದಾರೆ. ಅಲ್ಲದೆ ಇದೇ ದಾಳಿಯಲ್ಲಿ 21 ಸೈನಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಮತ್ತೊಂದು ಕಡೆ ಯುದ್ಧ ಹೆಚ್ಚಾಗ್ತಿದ್ದ ಹಾಗೆ ಗಾಜಾದಲ್ಲಿ ಆಸ್ಪತ್ರೆ, ವೈದ್ಯಕೀಯ ಸಿಬ್ಬಂದಿ ಹಾಗೂ ರೋಗಿಗಳನ್ನು ರಕ್ಷಿಸುವಂತೆ ಇಸ್ರೇಲ್ಗೆ ಅಮೆರಿಕ ಒತ್ತಾಯಿಸಿದೆ. ಇತ್ತ ಕತಾರ್ ಮತ್ತು ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ 2 ತಿಂಗಳ ಕಾಲ ಹಮಾಸ್ ವಿರುದ್ಧ ದಾಳಿ ನಿಲ್ಲಿಸೋಕೆ ಇಸ್ರೇಲ್ ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ಅಂತ ಗೊತ್ತಾಗಿದೆ. ಗಾಜಾದಲ್ಲಿ ಬಂಧಿಸಲ್ಪಟ್ಟ ತನ್ನ 136 ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿಸೋಕೆ ಕತಾರ್ ಹಾಗೂ ಈಜಿಪ್ಟ್ಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಚೀನಾದಲ್ಲಿ ಜನವರಿ 22ನೇ ತಾರೀಕು ಭೂಕುಸಿತ ಉಂಟಾದ ಬೆನ್ನಲ್ಲೇ ಇದೀಗ ಭಾರೀ ಭೂಕಂಪ ಉಂಟಾಗಿದೆ. ಮಂಗಳವಾರ ಬೆಳಗಿನ ಜಾವ 2 ಗಂಟೆಗೆ ಭೂಕಂಪ ಉಂಟಾಗಿದ್ದು ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ದಾಖಲಾಗಿದೆ. ಇದರಿಂದ ಅನೇಕ ಜನ ಗಾಯಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ.
ಭೂಕಂಪದಿಂದ ಪರ್ವತ ಶ್ರೇಣಿಯ ಶಿಂಜಿಯಾಂಗ್ ಪ್ರದೇಶದಲ್ಲಿ ಮನೆಗಳಿಗೆಲ್ಲ ಡ್ಯಾಮೇಜ್ ಆಗಿ ನೆಲಸಮ ಆಗಿದೆ. ಇತ್ತ ಭಾರತದ ರಾಷ್ಟ್ರ ರಾಜಧಾನಿ ದಿಲ್ಲಿವರೆಗೂ ಇದರ ಎಫೆಕ್ಟ್ ಆಗಿದ್ದು, ನವದೆಹಲಿಯಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಅಮೆರಿಕದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ಫೇಮಸ್ ಆಗಿದ್ದ ಜೂನಿಯರ್ ಕಿಂಗ್ ಮಾರ್ಟಿನ್ ಲೂಥರ್ರ ಹಿರಿಯ ಪುತ್ರ ಡೆಕ್ಸರ್ ಸ್ಕಾಟ್ ಕಿಂಗ್ ಕ್ಯಾಲಿಫೋರ್ನಿಯಾದಲ್ಲಿ ಮೃತಪಟ್ಟಿದ್ದಾರೆ. ಪ್ರೋಸ್ಟೇಟ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ 62 ವರ್ಷದ ಸ್ಕಾಟ್ ನಿದ್ರೆಯಲ್ಲಿದ್ದಾಗಲೇ ಸಾವನ್ನಪ್ಪಿದ್ದಾರೆ ಅಂತ ಅವರ ಪತ್ನಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಅಮೆರಿಕದಲ್ಲಿ ನಾಗರಿಕ ಹಕ್ಕುಗಳ ವಿಚಾರದಲ್ಲಿ ತಂದೆ ಹಾದಿಯಲ್ಲೇ ಸಾಗಿದ್ರು ಇವರು ಡೆಕ್ಸರ್ ಸ್ಕಾಟ್ ಅವರು. ಇದೇ ರೀತಿಯ ಹೋರಾಟಕ್ಕೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು. ರಾಯಲ್ ಚಾಲೆಂಜರ್ಸ್ ತಂಡದ ಸ್ಟಾರ್ ಆಟಗಾರನೊಬ್ಬ ಪಾರ್ಟಿ ಮಾಡಿ ಆಸ್ಪತ್ರೆಗೆ ಸೇರಿದ್ದಾರೆ. ಆರ್ಸಿಬಿ ತಂಡದ ಸ್ಟಾರ್ ಹಾಗೂ ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅಡಿಲೇಡ್ನಲ್ಲಿ ಪಾರ್ಟಿ ವೇಳೆ ಅಸ್ವಸ್ಥರಾಗಿಬಿಟ್ಟಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಡಿಲೇಡ್ನಲ್ಲಿ ಬ್ಯಾಂಡ್ 6 ಆ್ಯಂಡ್ ಔಟ್ ಮ್ಯೂಸಿಕಲ್ ಪಾರ್ಟಿ ಮಾಡ್ತಿದ್ದ ಮ್ಯಾಕ್ಸ್ವೆಲ್ ಮದ್ಯದ ಅಮಲಲ್ಲಿ ತೇಲ್ತಾ ಇದ್ರು. ಆ ರೀತಿ ವರದಿಗಳು ಬರ್ತಾ ಇವೆ. ಇದೀಗ ಇದರ ಬಗ್ಗೆ ಆಸ್ಟ್ರೇಲಿಯನ್ ಕ್ರಿಕೆಟ್ ತಂಡ ತನಿಖೆಯನ್ನು ಶುರು ಮಾಡಿದೆ. ಈ ಹಿಂದೆ ಕೂಡ 2022ರಲ್ಲಿ ತನ್ನ ಸ್ನೇಹಿತನ ಬರ್ತ್ಡೇ ಪಾರ್ಟಿಯಲ್ಲಿ ಮೋಜು ಮಾಡಿ ಮ್ಯಾಕ್ಸ್ವೆಲ್ ಕಾಲು ಮುರ್ಕೊಂಡಿದ್ರು. ಇನ್ನೆರಡು ತಿಂಗಳಲ್ಲಿ IPL ಶುರುವಾಗಲಿದ್ದು ಇವರು ಟೀಮ್ಗೆ ಮರಳ್ತಾರಾ ಅನ್ನೋ ಪ್ರಶ್ನೆ ಈಗ ಮನೆ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.